ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಏನು ನಡೀತು, ಉಗ್ರ ಸ್ಫೋಟಕ್ಕೆ ಮತ್ತೊಂದು ವಿಡಿಯೋ ಸಾಕ್ಷ್ಯ ಸಿಕ್ಕಿದೆ. ಉಗ್ರ ಉಮರ್ನನ್ನ ಭೇಟಿಯಾಗಿದ್ದ ಉಗ್ರ ತಾರಿಕ್. ಈ ತಾರಿಕ್ ಪುಲ್ವಾಮಾ ಮೂಲದವನು. ಈ I-20 ಕಾರಿನ ಮೂಲ ಮಾಲೀಕ ಇತ್ತು. ಆಕ್ಚುಲಿ ಉಗ್ರ ಉಮರ್ಗೆ ಕಾರು ನೀಡೋದಕ್ಕೆ ಅಂತ ಈ ತಾರಿಕ್ ಬಂದಿದ್ದ. ಫರೀದಾಬಾದ್ ಸೆಕ್ಟರ್ 37ರಲ್ಲಿ ಉಗ್ರರು ಪರಸ್ಪರ ಭೇಟಿಯಾಗಿದ್ದ ವಿಡಿಯೋ ಒಂದು ಈಗ ಸಿಕ್ಕಿದೆ. ಸೊ ಅಲ್ಲಿಗೆ ಈ ಸಿಂಡಿಕೇಟ್ ಹೇಗೆ ವರ್ಕ್ ಮಾಡಿದೆ ಅಂತ, ಇದು ಕೇವಲ ಯಾವನೋ ಒಬ್ಬ ತಲೆ ಕೆಟ್ಟು ಕಾರ್ ಹತ್ಕೊಂಡ್ಬಂದು ಸ್ಫೋಟ ಮಾಡಿರ್ತಕ್ಕಂಥದ್ದು ಅಲ್ಲ. ಇದೊಂದು ದೊಡ್ಡ ನೆಟ್ವರ್ಕ್ ಇದೆ, ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಗೊತ್ತಿತ್ತು ಇವರಿಗೆ ಅಂತಕ್ಕಂಥದ್ದು. ಸೊ ಉಗ್ರ ಉಮರ್ನನ್ನ ತಾರಿಕ್ ಅಂತಕ್ಕಂಥವನು ಭೇಟಿಯಾಗಿದ್ದಾನೆ. ಭೇಟಿಯಾಗಿ ಕಾರ್ ಕೊಟ್ಟಿದ್ದಾನೆ. ಆ ಕಾರ್ನಲ್ಲೇ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದಿದ್ದಾರೆ. ಆ ಸ್ಫೋಟಕ ತುಂಬಿದ್ದ ಕಾರೇ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಪೂರಕವಾದ ವಿಡಿಯೋಗಳು. ನಾನು ನಿನ್ನೆ ಇಡೀ ದಿನ ಹೇಳ್ತಾ ಇದ್ದೆ ನೋಡಿ, ಫುಟೇಜ್ಗಳನ್ನ ಹುಡುಕಬೇಕು, ತಾಳ್ಮೆಯಿಂದ ಹುಡುಕಬೇಕು, ಖಂಡಿತ ಸಿಗುತ್ತೆ ನಿಮಗೆ. ನಿನ್ನೆ 8:20ರಿಂದ ಹಿಡಿದು ಎಲ್ಲ ಪ್ರತಿಯೊಂದು, ಮೊನ್ನೆ 8:20 ಬೆಳಗ್ಗೆ ಕಾರ್ ಎಂಟ್ರಿ ಆಗಿದ್ದರಿಂದ ಹಿಡಿದು ಸಾಯಂಕಾಲದ ತನಕ ಕ್ರೊನಾಲಜಿಕಲ್ ಆರ್ಡರ್ನಲ್ಲೇ ಎಲ್ಲವನ್ನ ಕೂಡ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಎಷ್ಟು ಗಂಟೆಗೆ ಎಲ್ಲಿ ಬಂತು, ಎಲ್ಲಿ ನಿಂತಿತ್ತು, ಎಲ್ಲಿ ಪಾರ್ಕ್ ಮಾಡಿದ್ದ, ಏನು ಎತ್ತ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ. ಅದಕ್ಕೆ ಪೂರಕವಾಗಿ ಒಂದೊಂದೇ CCTV ಸಾಕ್ಷಿಗಳು ಈಗ ಸಿಗ್ತಾ ಇದೆ. ಉಗ್ರ ತಾರಿಕ್ ಉಗ್ರ ಉಮರ್ನನ್ನು ಭೇಟಿಯಾಗಿದ್ದಂತಹ ಒಂದು ವಿಡಿಯೋ. ಇವರೆಲ್ಲರ ನೆಟ್ವರ್ಕ್ ಬಹಳ ದೊಡ್ಡ ಜಾಲ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಯಾವಾಗ ಯಾವ ಉಗ್ರ ಸಂಘಟನೆಯೂ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳಿಲ್ಲ, ಆಗ ಪೊಲೀಸರಿಗೆ ಕೆಲಸ ಜಾಸ್ತಿ ಆಯಿತು. ಯಾವುದಾದ್ರೂ ಒಂದು ಸಂಘಟನೆ ಹೊತ್ಕೊಂಡಿದ್ರೆ, ಜೈಷೆ ಮೊಹಮ್ಮದ್ ಹೊತ್ಕೊಂಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಹಾಗಾಗಿಲ್ಲ. ಯಾರ್ಯಾರು ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳು ಇವ್ರಿಗೆ ಸಿಕ್ಕಿದ್ದು ಎಲ್ಲಿಂದ, ಇವರೇ ತಯಾರು ಮಾಡ್ತಾ ಇದ್ರ, ಹೀಗೆ ಒಂದೊಂದೇ ವಿಚಾರಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈ ಇಡೀ ಪ್ರಕರಣದಲ್ಲಿ ತಾರಿಕ್ನ ಪಾತ್ರ ಏನು? ಕೇವಲ ಕಾರ್ ಹಸ್ತಾಂತರ ಮಾಡಿದ್ದಷ್ಟೇನಾ, ಹೇಗೆ? ನೋಡಿ, ತಾರಿಕ್ ಮತ್ತೆ ಉಮರ್ ಇವರಿಬ್ರು ಕೂಡ ಕಾಶ್ಮೀರದ ಪುಲ್ವಾಮಾದವರು ಅನ್ನುವಂಥದ್ದನ್ನ ಮೊದಲಿಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ. ಈ ಒಂದು I-20 ಕಾರ್ ಏನಿದೆ ಅದನ್ನ ಮೊದಲು ಸಲ್ಮಾನ್ ಅನ್ನುವಂಥ ಹೆಸರಿನಲ್ಲಿ ನೋಂದಣಿಯಾಗಿರುತ್ತೆ. ಅದಾದ ಬಳಿಕ ಸೋನಿ ಅಲಿಯಾಸ್ ಸಚಿನ್ ಅನ್ನುವಂಥವ್ರಿಗೆ ಅದು ವರ್ಗಾವಣೆ ಆಗುತ್ತೆ. ಅದಾದ ಬಳಿಕ ಅವರಿಂದ ತಾರಿಕ್ ಈ ಒಂದು ಕಾರನ್ನು ಖರೀದಿಸಿರ್ತಾನೆ. ಪುಲ್ವಾಮಾ ಜಿಲ್ಲೆಯ ನಿವಾಸಿ ಕೂಡ ತಾರಿಕ್ ಆಗಿರುವಂಥದ್ದು, ಉಮರ್ ಕೂಡ ಇದೇ ಜಿಲ್ಲೆಯ ನಿವಾಸಿ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಫರೀದಾಬಾದ್ನಲ್ಲಿ ತಾರಿಕ್ ಉಮರ್ನ ಭೇಟಿಯಾಗಿ ಈ ಒಂದು ಕಾರನ್ನ ಹಸ್ತಾಂತರ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಸಚಿನ್ ಹೆಸರಿಗೆ ನೋಂದಣಿಯಾಗಿದ್ದಂಥ ಕಾರನ್ನ ತಾರಿಕ್ ಖರೀದಿ ಮಾಡಿದ ಮೇಲೆ ಅದಕ್ಕೆ ಪ್ರಾಪರ್ ಪೇಪರ್ ಅಥವಾ ಡಾಕ್ಯುಮೆಂಟೇಶನ್ ಅನ್ನ ಮಾಡಿಸಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಈ ಒಂದು ಕೆಲಸವನ್ನ ಮಾಡದಂತೆ ಕಾಣಿಸ್ತಾ ಇದೆ. ತಾರಿಕ್ ಅದನ್ನ ಉಮರ್ಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಫರೀದಾಬಾದ್ನ ಸೆಕ್ಟರ್ 31ಕ್ಕೆ ಬಂದು ಅಲ್ಲಿ ಉಮರ್ನ ಭೇಟಿಯಾಗಿ ಕಾರನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಆ ಮೂಲಕ ಕಾರ್ನ ಮಾಲೀಕರು ಯಾರು ಅನ್ನುವಂಥದ್ದು ಅಥವಾ ಈಗ ಸದ್ಯಕ್ಕೆ ಅದನ್ನು ಯಾರು ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಅಲ್ಲಿಗೆ ಬಹಳಷ್ಟು ಒಂದಂತೂ ಸ್ಪಷ್ಟ, ಈ ಒಂದು ಕಾರನ್ನ ದಾಳಿ ಮಾಡುವಂತ ಉದ್ದೇಶದಿಂದ ಖರೀದಿ ಮಾಡಲಾಗಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಉಮರ್ ಫರೀದಾಬಾದ್ನಲ್ಲಿ ಈ ಕಾರನ್ನ ತೆಗೆದುಕೊಂಡು ಅಲ್ಲಿಂದ ದೆಹಲಿಗೆ ಬಂದು ದೆಹಲಿಯಲ್ಲಿ ಸ್ಫೋಟ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಪೂರಕವಾಗಿ ಇನ್ನೂ ಕೆಲವು ಸಂಗತಿಗಳನ್ನ ಗಮನಿಸಬೇಕು. ಫರೀದಾಬಾದ್ನ ಫತೇಪುರ್ನಲ್ಲೇ ಬಹಳ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಪತ್ತೆ ಆಗಿತ್ತು ಒಂದು ಗೋದಾಮ್ನಲ್ಲಿ. ಸೊ ಈಗ ಸ್ಫೋಟ ಆದಂತ ಸ್ಥಳದಲ್ಲೂ ಕೂಡ ಅಮೋನಿಯಂ ನೈಟ್ರೇಟ್ ನ ಕುರುಹುಗಳು ಕೂಡ ಸಿಕ್ಕಿರುವಂತದ್ದು. ಸೊ ಈಗ I-20 ಕಾರನ್ನ ಫರೀದಾಬಾದ್ನಲ್ಲೇ ಲೋಡ್ ಮಾಡಿಕೊಂಡು ಸ್ಫೋಟಕಗಳನ್ನ ತುಂಬಿಸಿಕೊಂಡು ಅಲ್ಲಿಂದ ದೆಹಲಿಗೆ ಬಂದು ಸ್ಫೋಟ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ಇದಕ್ಕೆ ತನಿಖೆಯಲ್ಲಿ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸದ್ಯಕ್ಕಂತೂ ಹಲವಾರು ವಿಚಾರಗಳು ಗೊತ್ತಾಗ್ತಾ ಇದೆ. ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ. ಕೆಲವೊಂದು ರಹಸ್ಯಗಳನ್ನು ತನಿಖಾ ಸಂಸ್ಥೆಗಳು ಬಿಟ್ಕೊಡಲ್ಲ. ಅವ್ರು ಗೊತ್ತಿರ್ತಕ್ಕಂಥದ್ದನ್ನೆಲ್ಲನೂ ಕೂಡ ಅವ್ರೇನು ಮಾಡ್ತಾರೆ, ಮೀಟಿಂಗ್ನಲ್ಲಿ ಹೇಳ್ತಾರೆ. ಆ ನಂತರ ಒಂದು ದೊಡ್ಡ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇದೆ.